Hello, namaste, all the students and the parents. Welcome back to Anti-Clock Coaching Academy. ನಾನು ನಿಖಿಲೇಶ್ ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಕ್ವಿಕ್ ಅಪ್ಡೇಟ್ಗಳನ್ನ ಕೊಡ್ತಾ ಇದ್ದೇನೆ. ರಿಸಲ್ಟ್ ರಿಲೇಟೆಡ್ KCET 2026 ನ ರಿಸಲ್ಟ್ ಯಾವಾಗ ಬರ್ಬೋದು ಅದರ ರಿಲೇಟೆಡ್. ಇನ್ನೊಂದು ಕೌನ್ಸಿಲಿಂಗ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, KEA ಕಡೆಯಿಂದ ಮಂಥನ್ ಅಂತ ಪ್ರೋಗ್ರಾಮ್ ಆಗ್ತಾ ಇದೆ. ಸೊ ಅದರಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಕ್ವಿಕ್ ಆಗಿ ನಾನು ಹೇಳ್ತೇನೆ. ನಾನು ಆಲ್ರೆಡಿ ಅದರ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅಂಡ್ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಇರೋದಿಲ್ಲ, ಸ್ಪ್ಲಿಟ್ ಕೌನ್ಸಿಲಿಂಗ್ ಇರುತ್ತೆ. ಸೊ ಇದರಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಇಲ್ವಾ, ಆದ್ರೆ ಯಾರಿಗಾಗುತ್ತೆ ಅನ್ನೋದರ ಒಂದು ಕ್ವಿಕ್ ಇದನ್ನ ಅಪ್ಡೇಟ್ ಕೊಡ್ತಾ ಇದ್ದೇನೆ. ಸೊ ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೂ ಮುಂಚೆ ನಮ್ದು ಏಕಲವ್ಯ 3.0 ಅಂತ ಇದು ಬಂದ್ಬಿಟ್ಟು 1-to-1 ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಟಿಲ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ನಮ್ಮ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಓನ್ಲಿ KCT ಆರ್ ಓನ್ಲಿ ಕಾಮೆಡ್ಗೆ 1999 ಆನ್ಲೈನ್. ಆಫ್ಲೈನ್ ಅಲ್ಲಾದ್ರೆ ಓನ್ಲಿ KCT ಆರ್ ಓನ್ಲಿ ಕಾಮೆಡ್ಗೆ ಆದ್ರೆ 3999. ಫಾರ್ ಬೋತ್ KCT ಅಂಡ್ ಬೋತ್ ಕಾಮೆಡ್ಗೆ 2999 ಆನ್ಲೈನ್. ಫಾರ್ ಬೋತ್ KCT ಅಂಡ್ ಕಾಮೆಡ್ಗೆ ಆಫ್ಲೈನ್ ಅಲ್ಲಾದ್ರೆ 4999 ರುಪೀಸ್ ಇರುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಇಂಜಿನಿಯರಿಂಗ್ ಸ್ಟಾರ್ಟ್ ಇಂದ ಹಿಡಿದು ನಿಮ್ಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗೋವರೆಗೂ, PUC ಇವಾಗ ರಿಸಲ್ಟ್ ಬಂದು ಅದಾದ ನಂತರ ಅಡ್ಮಿಷನ್ ಆಗೋವರೆಗೂ ನಮ್ಮ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ. ಸೊ ನೀವು ಫಸ್ಟ್ ರೌಂಡ್ ಇರ್ಬೋದು, ಸೆಕೆಂಡ್ ರೌಂಡ್ ಇರ್ಬೋದು, ಥರ್ಡ್ ರೌಂಡ್ ಇರ್ಬೋದು, ಹೋಗ್ಬೇಕಾ ಬೇಡ್ವಾ, ಯಾವ ಚಾಯ್ಸಸ್ ಅನ್ನ ಮಾಡಬೇಕು, ಯಾವಾಗ ಫೀಸ್ ಅನ್ನ ಪೇ ಮಾಡಬೇಕು, ಕಂಪ್ಲೀಟ್ ಗೈಡೆನ್ಸ್ ಅನ್ನು ನಮ್ಮ ಕಡೆಯಿಂದ ಕೊಡ್ತೇವೆ. ಸೊ ಇವಾಗ ಆಲ್ರೆಡಿ ಹಾಫ್ ಆಫ್ ದ ಸೀಟ್ಸ್ ಆರ್ ಫಿಲ್ಡ್. ಸೊ ಇನ್ನೊಂದಿಷ್ಟು ಸೀಟ್ಸ್ ಗಳಿದೆ. ಜಾಯ್ನ್ ಆಗ್ಬೇಕು ಅಂತಿದ್ರೆ ಇಲ್ಲಿ ನಂಬರ್ ನ ಕೊಟ್ಟಿದ್ದೇನೆ, 6362324224. ಆದಷ್ಟು ಬೇಗ ಕಾಲ್ ಅಥವಾ ಮೆಸೇಜ್ ಮಾಡಿ ಆದಷ್ಟು ಬೇಗ ಜಾಯ್ನ್ ಆಗಿ. ನಿಮ್ಗೆ ಇದು ಕಂಪ್ಲೀಟ್ಲಿ 1-to-1 ಗೈಡೆನ್ಸ್ ಇರುತ್ತೆ. ಈ ಸೀಟ್ ಫಿಲ್ ಆದ್ಮೇಲೆ ನಾನು ಹೊಸ ನಂಬರ್ ಇಂದ ಕಾಲ್ ಬಂದ್ರೆ ಪಿಕ್ ಮಾಡೋದಿಲ್ಲ. ಸೊ ದಯವಿಟ್ಟು ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಈಗ ವಿಡಿಯೋಗೆ ಬಂದ್ರೆ, ಫಸ್ಟ್ ಆಫ್ ಆಲ್ ಸರ್ CET ರಿಸಲ್ಟ್ ಯಾವಾಗ ಬರುತ್ತೆ? ನಾನೇ ಫಸ್ಟ್ ವಿಡಿಯೋ ಮಾಡಿದ್ದೆ 28th 29th ಅಂತ. ಯಾಕಂದ್ರೆ ಸುಧಾಕರ್ ಸರ್ ಅವರು, ನಮ್ಮ ಮಿನಿಸ್ಟರ್ ಆಗಿರುವಂತಹ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಆಗಿರುವಂತಹ ಸುಧಾಕರ್ ಸರ್ ಅವರು ಬಂದು 28th 29th ರಿಸಲ್ಟ್ ನ ಕೊಡ್ತೇವೆ ಅಂತ ಹೇಳಿದ್ರು. ಯಾಕಂತ ಕೇಳಿದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬೇಗ ಆದ್ರೆ, ಹಿರಿಯೂರಲ್ಲಿ ಆದಂತಹ ಒಂದು ಎಕ್ಸಾಮ್ ನ ಎಕ್ಸಾಮ್ ಅಂತ ಹೇಳಿದ್ರು. ಸೊ ಬೇಗ ಆಗಿದ್ರೆ 28th ಅಥವಾ 29th ಬರೋ ಚಾನ್ಸಸ್ ಇದ್ದಿತ್ತು. ಬಟ್ ಪ್ರಾಕ್ಟಿಕಲ್ ಎಕ್ಸಾಮ್ ನ 1/6/2026 ಇದಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ 1/6/2026 ಅಲ್ಲಿ ಎಕ್ಸಾಮ್ ಆಗ್ತಾ ಇರ್ಲಿಕ್ಕೆ ಹೋಗಿ, ಸೊ ಇದರ ರಿಸಲ್ಟ್ ಅನ್ನ 2ಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. 2ಗೆ ಕೆಇಗೆ ಮತ್ತು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದಕ್ಕೆ ಸೆಕೆಂಡಿಗೆ ನಾವು ಕೊಡ್ತೇವೆ ಅಂತ ಇವರು ಹೇಳಿದ್ದಾರೆ. ನೋಡಿ, ಪ್ರಾಯೋಗಿಕ ಪರೀಕ್ಷೆಯ ಫಲಿತಾಂಶವನ್ನ ಕೃಷಿ ವಿದ್ಯಾಲಯ ಬೆಂಗಳೂರು ಮತ್ತು KEಗೆ ಸಲ್ಲಿಸುವುದು 2/6/2026. ಓಕೆ, ಸೊ ನೀವು KCT ರಿಸಲ್ಟ್ ಶೀಟ್ ಅನ್ನು ಚೆಕ್ ಮಾಡಿದಾಗ ನಿಮ್ಗೆ ಇಂಜಿನಿಯರಿಂಗ್ ಇದಿರುತ್ತೆ, ನಿಮ್ಗೆ BSc ನರ್ಸಿಂಗ್ ಇದಿರುತ್ತೆ, ಅಗ್ರಿಕಲ್ಚರ್ ಅದಿರುತ್ತೆ, ಎಲ್ಲದೂ ಇರುತ್ತೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಇರ್ಬೋದು, ಥಿಯರಿ ಇರ್ಬೋದು, ಎಲ್ಲದರದ್ದು ರಿಸಲ್ಟ್ ಇರುತ್ತೆ. ಸೊ ಅಂದ್ರೆ 2ಗೆ BSc ಅಗ್ರಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಇದು ರಿಸಲ್ಟ್ ನ ಕೊಟ್ಟ ನಂತರನೇ KCT ರಿಸಲ್ಟ್ ಅನ್ನ ಕೊಡೋದು. ಸೊ ಇದನ್ನ ನೋಡ್ಕೊಂಡ್ರೆ, ನಾವು ಆ ಡೇಟ್ ಅನ್ನ ಒಂದು ರೆಫರೆನ್ಸ್ ಆಗಿ ತಗೊಂಡ್ರೆ KCT ರಿಸಲ್ಟ್ ಬರೋದು 4th ಅಥವಾ 5th. ಓಕೆ, 1 ಡೇ ಟೈಮ್ ಅನ್ನ ತಗೊಳ್ಬಹುದು. ಸೆಕೆಂಡಿಗೆ ಅವ್ರಿಗೆ ರಿಸಲ್ಟ್ ಬಂದ್ರೆ ಎಲ್ಲದನ್ನು ತಗೊಂಡು 1 ಡೇ ಟೈಮ್ ತಗೊಂಡ್ರೆ 4th ಆರ್ 5th ರಿಸಲ್ಟ್ ಬರೋ ಚಾನ್ಸಸ್ ತುಂಬಾ ಹೈ ಇದೆ. ಓಕೆ, KCT ರಿಸಲ್ಟ್ 4th ಆರ್ 5th, ಅದಕ್ಕಿಂತ ಬಿಫೋರ್ ಬರೋದಿಲ್ಲ. ಅಂದ್ರೆ ಇನ್ ಕೇಸ್ ಸೆಕೆಂಡಿಗೆ ಇದ್ರದ್ದು ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಇದು ಕೊಟ್ಟ ನಂತರನೇ ಒಂದು 3rd ಕೊಡ್ಬೋದು, ಇಮಿಡಿಯೇಟ್ ಆಗಿ ಕೊಡೋದು ಡೌಟ್. ಸೊ ಅದನ್ನ ತಪ್ಪಿದ್ರೆ 4th ಆರ್ 5th ನಿಮ್ಮ ರಿಸಲ್ಟ್ ಬರೋ ಚಾನ್ಸಸ್ ವೆರಿ 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 ಹೈ ಇದೆ. ಇದು ಒಂದನೇದು. ಎರಡನೇದು, ಈ ವರ್ಷ ಈಗ ನೋಡಿ ಮಂಥನ್ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದನ್ನ ಪ್ರತಿ ವರ್ಷನೂ ಮಾಡ್ತಾರೆ. ಏನಿಲ್ಲ, KCT ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಇರುತ್ತೆ, ಹೇಗೆ ನಡೀತದೆ, ನೀವು ಯಾವಾಗ ಫೀಸ್ ನ ಪೇಮೆಂಟ್ ಮಾಡಬೇಕು, ಅದರ ರಿಲೇಟೆಡ್ ಒಂದಿಷ್ಟು ಸೆಂಟರ್ಸ್ ಗಳನ್ನ ಮಾಡಿ ಅಲ್ಲಿ ನಿಮ್ಗೆ ಮಂಥನ್ ಅಂತ ಕಾರ್ಯಕ್ರಮ, ಅಲ್ಲಿ ನಿಮ್ಗೆ ಏನು ಒಬ್ರು ಬಂದಿರ್ತಾರೆ, ಅವರೆಲ್ಲದನ್ನು ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಅವರೆಲ್ಲದನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರಿನಾ? ಸೊ ಅದನ್ನು ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸರ್ ಈ ವರ್ಷ ಏನಾದ್ರೂ ಚೇಂಜ್ ಇದೆಯಾ? ಚೇಂಜ್ ಅಂತ ಏನಿಲ್ಲ. ಈ ವರ್ಷ ಏನು ಪ್ರೀ ಆರ್ಡರ್ ಅಲಾಟ್ಮೆಂಟ್ ಅಂತ, ಪ್ರೀ ರೌಂಡ್ ಅಲಾಟ್ಮೆಂಟ್ ಅಂತ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದೇನು ಈ ವರ್ಷ ಹೊಸ್ತೇನು ಅಲ್ಲ, ಲಾಸ್ಟ್ ಇಯರ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ನಿಮ್ಗೆ ಏನು ಮಾಕ್ ಅಲಾಟ್ಮೆಂಟ್ ಗಿಂತ ಮುಂಚೆ, ಅಂದ್ರೆ ಮಾಕ್ ಅಲಾಟ್ಮೆಂಟ್ ಒಂದು ರಿಸಲ್ಟ್ ಬರುತ್ತೆ, ಅದಾದ ನಂತರ ನೀವು ಎಡಿಟಿಂಗ್ ಮಾಡ್ಬೋದು, ಆಪ್ಷನ್ ಎಡಿಟಿಂಗ್ ಮಾಡಿ ಮತ್ತೆ ಫಸ್ಟ್ ರೌಂಡ್ ರಿಸಲ್ಟ್, ಆಕ್ಚುಯಲ್ ರಿಸಲ್ಟ್ ಬಿಡ್ಲಿಕ್ಕೂ ಪ್ರೀವಿಯಸ್ ಡೇ ಒಂದು ರಿಸಲ್ಟ್ ಅನ್ನ ಬಿಡ್ತಾರೆ. ಅದೇ ರಿಸಲ್ಟ್ ಅನ್ನೋದು ನೆಕ್ಸ್ಟ್ ಡೇನೆ ಬರುತ್ತೆ. ಅದೇನು ಮೇಜರ್ ಚೇಂಜಸ್ ಗಳಾಗೋದಿಲ್ಲ, ನೆಕ್ಸ್ಟ್ ಡೇ ರಿಸಲ್ಟ್ ಬರುತ್ತೆ. ಸೊ ಅದೇ ರೀತಿ ಈ ವರ್ಷನೂ ಕೂಡ
ಪ್ರೀ ರೌಂಡ್ ಇದಂತ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಡಿಫರೆನ್ಸ್ ಇಲ್ಲ. ಎವ್ರಿ ಇಯರ್ ಏನು ಇದನ್ನ ಮಾಡ್ತಾರೆ, ಏನು ಕೌನ್ಸಿಲಿಂಗ್ ಅನ್ನ ಮಾಡ್ತಾರೆ, ಅದೇ ರೀತಿ ಮಾಡ್ತಾ ಇದ್ದಾರೆ. ಸರಿನಾ? ಈ ವರ್ಷ ಏನಾಗ್ತಾ ಇದೆ ಅಂತ ಕೇಳಿದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ. ಈಗ ನೋಡಿ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ರಿಜಿಸ್ಟರ್ ಮಾಡಬೇಕು. ಅದಕ್ಕೆ ಅರೌಂಡ್ 750 ರುಪೀಸ್ ಪೇ ಮಾಡಬೇಕು. ಅದಾದ ನಂತರ ನಿಮ್ದು ಫೇಶಿಯಲ್ ರೆಕಗ್ನೈಸೇಷನ್ ತಗೊಂಡು ಅವ್ರು ನಿಮ್ಮ ಆಪ್ಷನ್ ಎಂಟ್ರಿಗೆ ನಿಮ್ದನ್ನ ರಿಜಿಸ್ಟರ್ ಮಾಡ್ತಾರೆ. ನೀವು ರಿಜಿಸ್ಟರ್ ಮಾಡಿದ್ರೆ ಮಾತ್ರ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಇರ್ತೀರಾ, ಇಲ್ದಿದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. 750 ರುಪೀಸ್ ಪೇ ಮಾಡಿ ನೀವೇನ್ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಎಲಿಜಿಬಲ್ ಆಗ್ತೀರಾ. ಅದಾದ ನಂತರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗಿರುತ್ತೆ. ಅದರಲ್ಲೊಂದು ನಿಮ್ಗೆ ಪಾಸ್ವರ್ಡ್ ತರ ಇರುತ್ತೆ, ಸೀಕ್ರೆಟ್ ಕೀ ಟೈಪ್. ಅದನ್ನ ಎಂಟ್ರಿ ಮಾಡಿನೇ ನೀವು ಏನು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಆಗೋದು, ಇಲ್ದಿದ್ರೆ ಆಗೋದಿಲ್ಲ. ಅದಾದ ನಂತರ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಆದ್ಮೇಲೆ ಮತ್ತೆ ಎಡಿಟಿಂಗ್ ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಎಲ್ಲದನ್ನು ಮಾಡ್ಬೋದು. ನೆಕ್ಸ್ಟ್ ಫಸ್ಟ್ ರೌಂಡ್, ಬಿಫೋರ್ ಫಸ್ಟ್ ರೌಂಡ್ ಆಕ್ಚುಯಲ್ ರಿಸಲ್ಟ್ ಬರ್ಲಿಕ್ಕೂ ಮುಂಚೆ ಒಂದು ಪ್ರೀ ಪ್ರೀ ರೌಂಡ್ ಅಲಾಟ್ಮೆಂಟ್ ಅಂತ ಕೊಡ್ತಾರೆ ಅಷ್ಟೇ. ಓಕೆ, ಸೊ ಇದಿಷ್ಟು. ಅದಾದ್ಮೇಲೆ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಇರೋದಿಲ್ಲ. ಏನಿರುತ್ತೆ ಕೇಳಿದ್ರೆ ಸ್ಪ್ಲಿಟ್ ಕೌನ್ಸಿಲಿಂಗ್ ಇರುತ್ತೆ. ಸ್ಪ್ಲಿಟ್ ಕೌನ್ಸಿಲಿಂಗ್ ಅಂದ್ರೆ ಏನು, ಇಂಜಿನಿಯರಿಂಗ್ ಅವರಿಗೆ ಸಪರೇಟ್ ಆಗಿರುತ್ತೆ, ಮೆಡಿಕಲ್ ಅವರಿಗೆ ಸಪರೇಟ್ ಆಗಿರುತ್ತೆ. ಯಾಕಂದ್ರೆ ಈಗ ಮೆಡಿಕಲ್ಗೆ ಇದು ಮಾಡೋದಿಲ್ಲ, ಏನು ವೆಯ್ಟ್ ಮಾಡೋದಿಲ್ಲ. ನೀಟ್ ಎಕ್ಸಾಮ್ 21st ಇರ್ಲಿಕ್ಕೆ ಹೋಗಿ ಅದರ ರಿಸಲ್ಟ್ ಬರೋದು ಲೇಟ್ ಆಗ್ಬೋದು ಅಂತ ವೆಯ್ಟ್ ಮಾಡೋದಿಲ್ಲ. ನಾವು ಸಪರೇಟ್ ಆಗಿ ಕೌನ್ಸಿಲಿಂಗ್ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸರ್, ಇದೇನಿದು ಸಪರೇಟ್ ಆಗಿ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ, ಈಗ ಏನಾಗುತ್ತೆ ಅಂತ ಕೇಳಿದ್ರೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗುತ್ತೆ. ಒಂದು 10 ಡೇಸ್, ರಿಸಲ್ಟ್ ಬಂದ 10 ಡೇಸ್ ನಂತರ ನಿಮ್ಗೆ ಆಪ್ಷನ್ ಎಂಟ್ರಿ ಅದೆಲ್ಲ ಓಪನ್ ಆಗುತ್ತೆ. ಮಿನಿಮಮ್ 10 ಡೇಸ್ ಇರುತ್ತೆ. ಇಮಿಡಿಯೇಟ್ ಆಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಫಿಫ್ತ್ KCT ರಿಸಲ್ಟ್ 5th ಬಂತು ಅಂದ ತಕ್ಷಣ 6th ಇಂದ ನಿಮ್ಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುವಾಗ ಮಿನಿಮಮ್ 15th ವರೆಗಂತೂ ಗ್ಯಾರಂಟಿ ಇರುತ್ತೆ. ಯಾಕಂತ ಕೇಳಿದ್ರೆ ಅವರು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಬೇಕು. ಫಸ್ಟ್ ಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್, ದೆನ್ ಆಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್, ಈ ರೀತಿ ಎಲ್ಲ ಇದೆ. ಸೊ ಮಿನಿಮಮ್ 15 ಮೇಲ್ಗಡೆ ನಿಮ್ಮ ಆಪ್ಷನ್ ಎಂಟ್ರಿ ಪ್ರಾಸೆಸ್ಗಳು ಸ್ಟಾರ್ಟ್ ಆಗೋದು 15 ಅಥವಾ 20 ಅರೌಂಡ್ ಈ ಡೇಟ್ ಅಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ನಿಮ್ಮ ಆಪ್ಷನ್ ಎಂಟ್ರಿನ ಮಾಡಬೇಕು. ಸರ್, ಈ ಸ್ಪ್ಲಿಟ್ ಕೌನ್ಸಿಲಿಂಗ್ ಇಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಖಂಡಿತ ಇದೆ. ಯಾರಿಗೆ? ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ. ಸೊ ಅದು ನಾನು ಮೊದಲೇ ಹೇಳಿದ್ದೇನೆ. ಯಾಕೆ ಅಂತ ಕೇಳಿದ್ರೆ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಮೆಡಿಕಲ್ ಅನ್ನ ಒಂದು ಕಡೆ ಆಪ್ಷನ್ ಎ ಅನ್ನ ಮೆಡಿಕಲ್ ಆಗಿ ತಗೊಂಡಿರ್ತಾರೆ, ಆಪ್ಷನ್ ಬಿ ಆಗಿ ಇಂಜಿನಿಯರಿಂಗ್ ನ ತಗೊಂಡಿರ್ತಾರೆ. ಈಗ ಮೆಡಿಕಲ್ ನ ಕೌನ್ಸಿಲಿಂಗ್ ಲೇಟ್ ಆಗ್ಲಿಕ್ಕೆ ಹೋಗಿ ಈಗ ಅವ್ರೀಗ ಮೇ ಬಿ MCC ಇಂದ ತಗೊಳ್ಬಹುದು ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ನಡೆಸೋ ಕೌನ್ಸಿಲಿಂಗ್ ಅನ್ನು ತಗೊಳ್ಬಹುದು, ಏನು ಮೆಡಿಕಲ್ ಸೀಟ್ ಅನ್ನ. ಬಟ್ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಬ್ಯಾಕಪ್ ಆಪ್ಷನ್ಗೋಸ್ಕರ ಇಂಜಿನಿಯರಿಂಗ್ ಅನ್ನ ಎಂಟ್ರಿ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಇಲ್ಲಿ ಇಂಜಿನಿಯರಿಂಗ್ ಅಲಾಟ್ಮೆಂಟ್ ಆಗುತ್ತೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಈ ವರ್ಷ ಫಸ್ಟ್ ರೌಂಡ್ ಅಲ್ಲಿ ಕರೆಕ್ಟ್ ಎಲ್ಲ ಪೇರೆಂಟ್ಸ್ ಗಳಿಗೆ ಸ್ಟೂಡೆಂಟ್ಸ್ ಗಳಿಗೆ ಹೇಳೋದು, ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಕಾಲೇಜು ಸಿಗದೆ ಇರಬಹುದು, ಲಾಸ್ಟ್ ಇಯರ್ ಟೈಪ್ ಆಗದೆ ಇರಬಹುದು, ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಗದೆ ಇರಬಹುದು ಫಸ್ಟ್ ರೌಂಡ್ ಅಲ್ಲಿ. ಯಾಕೆ ಸರ್ ಫಸ್ಟ್ ರೌಂಡ್ ಅಲ್ಲಿ ಸಿಗದೆ ಇರಬಹುದು? ಯಾಕಂದ್ರೆ ತುಂಬಾ ಮೆಡಿಕಲ್ ಸ್ಟೂಡೆಂಟ್ಸ್ ಗಳು ಕೂಡ ಫಸ್ಟ್ ರೌಂಡ್ ಅಲ್ಲಿ ಇಲ್ಲಿ ಇಂಜಿನಿಯರಿಂಗ್ ಕೂಡ ಇದನ್ನ ಮಾಡಿರ್ತಾರೆ, ಆಪ್ಷನ್ ಎಂಟ್ರಿನ ಮಾಡಿರ್ತಾರೆ. ಅವರಿಗೆ ಒಂದು ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿ ಆಗುತ್ತೆ. ಓಕೆ, ಸೊ ಅವಾಗ ಅದನ್ನು ಹೋಲ್ಡ್ ಇಟ್ಕೊಳ್ತಾರೆ. ಸರ್, ಹಾಗಾದ್ರೆ ಸೆಕೆಂಡ್ ರೌಂಡ್ ಗೆ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರಾ? ಮಾಡೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಅಷ್ಟರ ಒಳಗಡೆ MCC ನೀಟ್ ರಿಸಲ್ಟ್ ಬರಬೇಕು. ಬಟ್ ಬರುತ್ತೆ ಅಂತ ಅನ್ಕೊಳ್ತೇನೆ. ನೀಟ್ ರಿಸಲ್ಟ್ ಬಂದ್ರೆ ಖಂಡಿತ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡ್ತಾರೆ. ಯಾವುದಕ್ಕೆ? ಸೆಕೆಂಡ್ ರೌಂಡ್ ಅಲ್ಲಿ. ಅವಾಗ ಏನಾಗುತ್ತೆ, ಯಾವ್ಯಾವ ಸ್ಟೂಡೆಂಟ್ಸ್ಗಳು ಮೆಡಿಕಲ್ಗೂ ಹೋಗ್ಬೇಕು. ಈಗ ಮೆಡಿಕಲ್ ರಿಸಲ್ಟ್ ಬರುತ್ತೆ, ಸರ್ ನನಗೀಗ ಆಲ್ರೆಡಿ ಫಸ್ಟ್ ರೌಂಡ್ ಇಂಜಿನಿಯರಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ, ಈ ಕಾಲೇಜ್ ಅಲಾಟ್ ಆಗಿದೆ, ನಾನೀಗ ಮೆಡಿಕಲ್ ಕಾಲೇಜನ್ನು ಎಂಟ್ರಿ ಮಾಡಬೇಕು ಅಂತಿದ್ರೆ ಅವರು ಮೆಡಿಕಲ್ ಕಾಲೇಜನ್ನು ಕೂಡ ಎಂಟ್ರಿ ಮಾಡುವಂತ ಆಪ್ಷನ್ ಕೊಡ್ತಾರೆ. ಆವಾಗ ಈಗ ಯಾವ್ದು ಸೀಟ್ ಅಲಾಟ್ ಆಗಿದೆ ನೋಡಿ, ಅದರ ಮೇಲ್ಗಡೆ ಇವರು ಮೆಡಿಕಲ್ ಕಾಲೇಜನ್ನ ಎಂಟ್ರಿ ಮಾಡ್ತಾರೆ. ಇನ್ ಕೇಸ್ ಇದು ಸೆಕೆಂಡ್ ರೌಂಡ್ ಅಲ್ಲಿ ಆದ್ರೆ, ನೀಟ್ ರಿಸಲ್ಟ್ KCT ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದ್ರ ಒಳಗಡೆ ನೀಟ್ ರಿಸಲ್ಟ್ ಬಂದ್ರೆ ಆವಾಗ ಮಾಡಬಹುದು. ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಸೆಕೆಂಡ್ ರೌಂಡ್ ಕನ್ಸಿಡರ್ ಮಾಡಿದಾಗ ಆ ಸ್ಟೂಡೆಂಟ್ಸ್ ಗಳಿಗೆ ಇನ್ ಕೇಸ್ ಮೆಡಿಕಲ್ ಆದ್ರೆ, ಫಸ್ಟ್ ರೌಂಡ್ ಅಲ್ಲಿ ಇಂಜಿನಿಯರಿಂಗ್ ಆಗಿತ್ತು, ಇವಾಗ ಮೆಡಿಕಲ್ ಸ್ಟಾರ್ಟ್ ಆಗಿದೆ, ಮೆಡಿಕಲ್ ಕಾಲೇಜನ್ನು ಕೂಡ ಎಂಟ್ರಿ ಮಾಡಿರ್ತಾರೆ, ಅವರಿಗೆ ಇನ್ ಕೇಸ್ ಮೆಡಿಕಲ್ ಆದ್ರೆ ಅವರು ಆ ಇಂಜಿನಿಯರಿಂಗ್ ಸೀಟ್ ಅನ್ನ ರಿಲೀಸ್ ಮಾಡ್ತಾರೆ, ಮೆಡಿಕಲ್ ಅನ್ನೋದು ಅಪ್ಗ್ರೇಡ್ ಆಗುತ್ತೆ. ಆವಾಗ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಕಾಲೇಜ್ಗಳು ಬೆಟರ್ ಸಿಗೋ ಚಾನ್ಸಸ್ ವೆರಿ ವೆರಿ ಹೈ ಇದೆ. ಬಟ್ ಇದು ಯಾವಾಗ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ನೀಟ್ ರಿಸಲ್ಟ್ ಬೇಗ ಬಂದ್ರೆ ಇದನ್ನ ಸೆಕೆಂಡ್ ರೌಂಡ್ ಕನ್ಸಿಡರ್ ಮಾಡ್ತಾರೆ. ಅದರ್ವೈಸ್ ಸೆಕೆಂಡ್ ರೌಂಡ್ ವೆಯ್ಟ್ ಮಾಡ್ತಾರೋ, ಅಂದ್ರೆ ನೀಟ್ ರಿಸಲ್ಟ್ ಬರೋವರೆಗೂ ಸೆಕೆಂಡ್ ರೌಂಡ್ ಅನ್ನ ವೆಯ್ಟ್ ಮಾಡ್ತಾರೋ ಅದು ಗೊತ್ತಿಲ್ಲ. ಓಕೆ, ಸೆಕೆಂಡ್ ರೌಂಡ್ ವೆಯ್ಟ್ ಮಾಡಿ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಸೆಕೆಂಡ್ ರೌಂಡ್ ಅನ್ನ ಮಾಡ್ತಾರೋ ಗೊತ್ತಿಲ್ಲ, ಅದಿನ್ನು ಮುಂದೆ ಗೊತ್ತಾಗುತ್ತೆ. ಬಟ್ ಫಸ್ಟ್ ರೌಂಡಿಗೆ ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾ ಇರೋದು, ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಕಾಲೇಜ್ ಸಿಗೋ ಚಾನ್ಸಸ್ ತುಂಬಾ ತುಂಬಾ ಕಡಿಮೆ.
ಯಾಕಂತ ಕೇಳಿದ್ರೆ ಆಸ್ ಯು ನೋ ಸ್ಪ್ಲಿಟ್ ಕೌನ್ಸಿಲಿಂಗ್ ಆಗ್ತಾ ಇದೆ ಅದಕ್ಕೋಸ್ಕರ. ಅಂಡ್ ಸರ್ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡಿಗೆ ಹೋಗೋದು ಇದ ಸೇಫಾ, ಸೆಕೆಂಡ್ ರೌಂಡ್ ಇಂದ ಥರ್ಡ್ ರೌಂಡಿಗೆ ಹೋಗೋದು ಸೇಫಾ? ಸೇಫ್. ನೀವು ಹೋಗೋದ್ರಿಂದ ನಿಮ್ಗೆ ಏನೂ ಲಾಸ್ ಇಲ್ಲ. ನೀವು KCET ಥ್ರೂನೇ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ, KEA ಥ್ರೂನೇ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಹೋಗೋದ್ರಿಂದ ಏನೂ ಲಾಸ್ ಇಲ್ಲ. ಬಟ್ ಕೆಲವೊಂದಿಷ್ಟು ಎಕ್ಸೆಪ್ಷನ್ಸ್ ಗಳಿರುತ್ತೆ. ಕೆಲವೊಂದು ಕಾಲೇಜಲ್ಲಿ ಬೇಗ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ, ಹಾಸ್ಟೆಲ್ಗಳು ಸಿಗೋದಿಲ್ಲ, ಇದೆಲ್ಲ ಎಕ್ಸೆಪ್ಷನ್ಸ್ ಗಳಿರುತ್ತೆ. ಅದು ಬಿಟ್ರೆ ನೀವು ಥರ್ಡ್ ರೌಂಡ್ವರೆಗೆ ಹೋದ್ರೆ ನಿಮ್ಗೆ ಲಾಸ್ ಇಲ್ಲ. ಆದ್ರೆ KCET ಮತ್ತೆ ಕಾಮೆಡ್ಗೆ ಎರಡಕ್ಕೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಥರ್ಡ್ ರೌಂಡ್ ಹೋಗ್ಲಿಕ್ಕೂ ಮುಂಚೆ ನೀವು ಯೋಚನೆ ಮಾಡ್ಕೊಂಡೇ ಹೋಗ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದಿಷ್ಟು ಅಪ್ಡೇಟ್ಗಳು. ರಿಸಲ್ಟ್ ಬಗ್ಗೆ ಹೇಳಿದ್ದೇನೆ, ಕೌನ್ಸಿಲಿಂಗ್ ಬಗ್ಗೆ ಹೇಳಿದ್ದೇನೆ, ಸ್ಪ್ಲಿಟ್ ಕೌನ್ಸಿಲಿಂಗ್ ಬಗ್ಗೆ ಹೇಳಿದ್ದೇನೆ. ಈ ವರ್ಷ ಏನಾದ್ರೂ ಚೇಂಜಸ್ ಗಳಿದೆಯಾ? ಏನು ಅಂತ ಮೇಜರ್ ಚೇಂಜಸ್ ಏನು ಇಲ್ಲ. ಫೀಸ್ ಪೇಮೆಂಟ್ ಹಾಗೆ ಫಸ್ಟ್ ರೌಂಡ್ ಅಲ್ಲಿ ಯಾರು ಸೀಟ್ ಅನ್ನ ತಗೊಂಡು ಚಾಯ್ಸ್ 1 ಮಾಡ್ತಾರೆ ಫೀಸ್ ಪೇ ಮಾಡಬೇಕು. ಸೆಕೆಂಡ್ ರೌಂಡ್ ಅಲ್ಲಿ ಚಾಯ್ಸ್ 1 ಮತ್ತೆ ಚಾಯ್ಸ್ 2 ಮಾಡಿದವರು ಫೀಸ್ ಪೇ ಮಾಡಿನೇ ಥರ್ಡ್ ರೌಂಡಿಗೆ ಹೋಗ್ಬೇಕು. ಇದೆಲ್ಲ ಆಸ್ ಯೂಶುವಲ್ ಲಾಸ್ಟ್ ಇಯರ್ ಇದ್ದಾಗೆ ಇದೆ, ಸರಿನಾ? ಈಗ ಇನ್ನು ಈ ಸ್ಪ್ಲಿಟ್ ಕೌನ್ಸಿಲಿಂಗ್ ನ ನಂತರ ನೆಕ್ಸ್ಟ್ ಮೆಡಿಕಲ್ ಇದು ಕಂಬೈಂಡ್ ಯಾವಾಗ ಆಗುತ್ತೆ ಅನ್ನೋದು ನಾವು ಕಾದು ನೋಡ್ಬೇಕು. ಓಕೆ, ಸೊ ಅದನ್ನ ನೋಡೋಣ, ಅದ್ರ ಏನಾಗುತ್ತೆ ಮುಂದೆ. ಮೆಡಿಕಲ್ ನೀಟ್ ಎಕ್ಸಾಮ್ ಆದ್ಮೇಲೆ ಅದ್ರ ರಿಸಲ್ಟ್ ಯಾವಾಗ ಬರುತ್ತೆ, ಅದನ್ನ ಯಾವಾಗ ಕನ್ಸಿಡರ್ ಮಾಡ್ತಾರೆ, ಅದನ್ನೆಲ್ಲ ಅಪ್ಡೇಟ್ ಮಾಡ್ತಾರೆ. ಓಕೆ, ಸೊ ಕೌನ್ಸಿಲಿಂಗ್ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೇಕು ಅಂತಿದ್ರೆ CET ರಿಸಲ್ಟ್ ಬಂದ ಇಮಿಡಿಯೇಟ್ ಆಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ. ನಿಮ್ಗೆ ಮಿನಿಮಮ್ ಒಂದು 10 ಡೇಸ್ ಸಿಕ್ಕೇ ಸಿಗುತ್ತೆ. 10 to 15 ಡೇಸ್ ಗ್ಯಾರಂಟಿ ಸಿಗುತ್ತೆ. 5th ಗೆ CET ರಿಸಲ್ಟ್ ಬಂದ್ರೆ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುವಾಗ 20th ಆಗ್ಬೋದು, 15 to 20th ಆಗುತ್ತೆ. ಓಕೆ, ಆಪ್ಷನ್ ಎಂಟ್ರಿಗೆ ಒಂದು 7 to 8 ಡೇಸ್ ಇರುತ್ತೆ. ಅದಾದ್ಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ಮತ್ತೆ ಎಡಿಟಿಂಗ್ ಒಂದು 3-4 ಡೇಸ್ ಕೊಡ್ತಾರೆ. ಮತ್ತೆ ನಿಮ್ಗೆ ಪ್ರೀ ರೌಂಡ್ ಇದಂತ ಬರುತ್ತೆ, ರಿಸಲ್ಟ್ ಅಂತ ಬರುತ್ತೆ. ಅದು ಆಕ್ಚುಲಿ ಪ್ರೀ ರೌಂಡ್ ಏನ್ ರಿಸಲ್ಟ್ ಬರುತ್ತೆ ಅದೇ ನಿಮ್ಗೆ ಫಸ್ಟ್ ರೌಂಡಿಗೆ ಬರುತ್ತೆ, ಅಷ್ಟೇ, ಸೇಮ್. ಓಕೆ, ಸೊ ಇದಿಷ್ಟು ಅಪ್ಡೇಟ್ಗಳು. ಬೇರೆ ಏನಾದ್ರು ಚೇಂಜಸ್ ಗಳಿದ್ರೆ, ಏನಾದ್ರು ಡಿಫ್ರೆಂಟ್ ಏನಾದ್ರು ಇದ್ರೆ ನಾನು ಖಂಡಿತ ಅಪ್ಡೇಟ್ ಮಾಡ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಹಾಗೆ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ, 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. CET ರಿಸಲ್ಟ್ ಬಂದ ನಂತರ ತುಂಬಾ ಬಿಸಿ ಆಗ್ತೇವೆ ನಾವು. ನೀವು ಜಾಯ್ನ್ ಆಗ್ಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಈಗ ನಮ್ಮ ಸ್ಟೂಡೆಂಟ್ಸ್ ಗಳು ಯಾರು ಜಾಯ್ನ್ ಆಗಿದ್ದಾರೆ ಅವರಿಗೆ ನಾಳೆ ಅಥವಾ ನಾಡಿದ್ದಿಂದ ಕೌನ್ಸಿಲಿಂಗ್ ನಾನು ಸ್ಟಾರ್ಟ್ ಮಾಡ್ತೇನೆ. ನಮ್ಮ ಕಡೆಯಿಂದ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನೀವು ಜಾಯ್ನ್ ಆಗಿದ್ರೆ ನಿಮ್ಗೂ ಕೂಡ ಆದಷ್ಟು ಬೇಗ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.